ನಮಸ್ಕಾರ. ಟೀಮ್ ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಭರ್ಜರಿ T20 ಸರಣಿಯನ್ನ ಗೆದ್ದು ಈಗ ಮತ್ತೆ ಟಾಪ್ ಸ್ಥಾನಕ್ಕೆ ಹೋಗಿದೆ. ಏನು ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ವಿರುದ್ಧ ವೈಟ್ ವಾಶ್ ಆಗಿ ಒಂದು ರೀತಿಯಲ್ಲಿ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗಳಿಗೂ ಒಂದು ರೀತಿಯಲ್ಲಿ ನಿರಾಸೆಯನ್ನ ಮೂಡಿಸಿದ್ರು. ಆದ್ರೆ ಇದೀಗ ಜಿಂಬಾಬ್ವೆ ವಿರುದ್ಧ T20 ಸರಣಿಯನ್ನ ಗೆದ್ದ ನಂತರದಲ್ಲಿ ಈಗ ಮತ್ತೊಂದಿಷ್ಟು ಜೋಶು ಹುರುಪು ಶುರುವಾಗಿದೆ. ಏನು T20 ಏನು ರ್ಯಾಂಕಿಂಗ್ ಇತ್ತು, ಆ ರ್ಯಾಂಕಿಂಗ್ ಇಂದ ಕೆಳಗಿಳಿದಿದ್ರು, 2ನೇ ಸ್ಥಾನಕ್ಕೆ ಹೋಗಿದ್ರು. ಇದೀಗ ಕೇವಲ 1 ವಾರ 15 ದಿನಗಳೊಳಗನೆ ಮತ್ತೆ ವಾಪಸ್ಸು ನಂಬರ್ 1 ರ್ಯಾಂಕಿಂಗಿಗೆ ಈಗ ಟೀಮ್ ಇಂಡಿಯಾ ಬಂದಿದೆ. ಅದಕ್ಕೆ ಸಾಧ್ಯ ಆಗಿದ್ದು ಕೋಚ್ ಲಕ್ಷ್ಮಣ್. ಐರ್ಲೆಂಡ್ ಇಂಗ್ಲೆಂಡ್ ಸರಣಿ ನಂತರ ಗೌತಮ್ ಗಂಭೀರ್ಗೆ ಒಂದಿಷ್ಟು ರೆಸ್ಟ್ ಅನ್ನ ಕೊಟ್ಟು ಅವರ ನೆಕ್ಸ್ಟ್ ಸೀರೀಸ್ ಗಳಿಗೆ ತಯಾರಿಯನ್ನ ನಡೆಸಲಿ ಅಂತ ಹೇಳ್ಬಿಟ್ಟು ಲಕ್ಷ್ಮಣ್ ಅವರನ್ನ ಮತ್ತೆ ನಮ್ಮ ಕನ್ನಡಿಗ ಸುನಿಲ್ ಜೋಶಿ ಅವರನ್ನ ಬೌಲಿಂಗ್ ಕೋಚ್ ಆಗಿ ಮತ್ತೆ ಕಾನಿಟ್ಕರ್ ಅವರನ್ನ ಬ್ಯಾಟಿಂಗ್ ಕೋಚ್ ಆಗಿ ಆಯ್ಕೆ ಮಾಡಿ ಜಿಂಬಾಬ್ವೆ ಸೀರೀಸ್ಗೆ ಕಳಿಸಲಾಗಿತ್ತು. ಅಲ್ಲಿ ಒಂದು ಯಶಸ್ವಿ ಪ್ರದರ್ಶನವನ್ನ ನೀಡಿದ್ದಾರೆ. ಅದು ಕೂಡ ವೈಭವ್ ಸೂರ್ಯವಂಶಿ ಅವರ ಒಂದು ಅದ್ಭುತವಾದಂತಹ ಪ್ರದರ್ಶನದಿಂದಾಗಿ ಜಿಂಬಾಬ್ವೆ ವಿರುದ್ಧ T20 ಸರಣಿಯನ್ನ ಗೆದ್ದಿದೆ. ಈ T20 ಸರಣಿ ಗೆಲ್ತಾ ಇದ್ದಂಗೆನೆ ಈಗ BCCI ಒಂದು ತೀರ್ಮಾನಕ್ಕೆ ಬರ್ತಾ ಇದೆ ಅನ್ನೋ ಒಂದು ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಅದೇನು ಅಂತ ಹೇಳಿದ್ರೆ ಗೌತಮ್ ಗಂಭೀರ್ ಅವರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ಲಕ್ಷ್ಮಣ್ ಅವ್ರನ್ನ VVS ಲಕ್ಷ್ಮಣ್ ಅವ್ರನ್ನ ಕೂರಿಸುವಂತಹ ಪ್ರಯತ್ನಕ್ಕೆ BCCI ಕೈ ಹಾಕ್ತಾ ಇದೆ ಅನ್ನೋ ಒಂದು ವಿಚಾರ ಹೊರಗೆ ಬರ್ತಾ ಇದೆ. ಗೌತಮ್ ಗಂಭೀರ್ ಅವರು ನೋಡಿದೀವಿ, ಒಂದಿಷ್ಟು ಬೇಡವಾದಂತಹ ಒಂದು ದಾಖಲೆಗಳನ್ನ ಮಾಡಿದರೆ ಈಗಾಗಲೇ ಅವ್ರ ವಿರುದ್ಧವಾಗಿ ಒಂದಿಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಅವ್ರ ಕೋಚಿಂಗ್ ಸ್ಥಾನದಿಂದ ಕೆಳಗಿಳಿಸಿ ಅನ್ನೋ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲೂ ಸಹ T20 ಸರಣಿಯಲ್ಲಿ ಡಿಸಾಸ್ಟರ್ ಆಗಿದ್ದಾರೆ. ಟೆಸ್ಟ್ ಸೀರೀಸ್ ಇರ್ಬೋದು, ODI ಸೀರೀಸ್ ಇರ್ಬೋದು, ಎಲ್ಲದರಲ್ಲೂ ಒಂದು ರೀತಿಯಲ್ಲಿ ಅವರ ಕೋಚಿಂಗ್ ಟೈಮ್ನಲ್ಲಿ ಒಂದಿಷ್ಟು ಬೇಡವಾದ ದಾಖಲೆಗಳನ್ನ ಮಾಡಿದ್ದಾರೆ. ಹಾಗಾಗಿ ಈಗ BCCI ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆಯಂತೆ. ಅದ್ರ ಪ್ರಕಾರ ಗೌತಮ್ ಗಂಭೀರ್ ಅವ್ರನ್ನ ಕೇವಲ ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ಗೆ ಕೋಚಿಂಗ್ ಜವಾಬ್ದಾರಿಯನ್ನ ಅವರಿಗೆ ನೀಡಿ T20 ಕ್ರಿಕೆಟ್ಗೆ VVS ಲಕ್ಷ್ಮಣ್ ಅವರನ್ನ ಕೋಚಿಂಗ್ ಸ್ಥಾನಕ್ಕೆ ಆಯ್ಕೆ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನೋ ಒಂದು ಸುದ್ದಿ ಇದೀಗ BCCI ವಲಯದಿಂದ ಬರ್ತಾ ಇದೆ. ಇದ್ರ ಬಗ್ಗೆ ತೀರ್ಮಾನಗಳು ತೆಗೆದುಕೊಳ್ಬೇಕು ಅಂತೇಳಿ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದೆಯಂತೆ. ಅದೇ ನಿಟ್ಟಿನಲ್ಲಿ ಈಗ ಜಿಂಬಾಬ್ವೆ ವಿರುದ್ಧದ ಸರಣಿಯಲ್ಲಿ ಉತ್ತಮ ಪ್ರದರ್ಶನ ತೋರಿದ್ದು ಎಲ್ಲೋ ಒಂದು ಕಡೆ ಈ ಒಂದು ಸುದ್ದಿಗೆ ಇನ್ನಷ್ಟು ಪುಷ್ಟಿ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ಬೋದು. ಸದ್ಯ VVS ಲಕ್ಷ್ಮಣ್ ಅವ್ರನ್ನ T20 ಕ್ರಿಕೆಟ್ಗೆ ಕೋಚಿಂಗ್ ಹುದ್ದೆಗೆ ಆಯ್ಕೆ ಮಾಡೋ ಪ್ರಯತ್ನದಲ್ಲಿ BCCI ಇದ್ರೆ, ಈ ಕಡೆ ಒಂದಿಷ್ಟು ಜನ ಫ್ಯಾನ್ಸ್ಗಳು T20 ಕ್ರಿಕೆಟ್ಗೆ ಗೌತಮ್ ಗಂಭೀರ್ ಅವರೇ ಇರಲಿ, ODI ಮತ್ತೆ ಟೆಸ್ಟ್ ಕ್ರಿಕೆಟ್ಗೆ VVS ಲಕ್ಷ್ಮಣ್ ಅವ್ರನ್ನ ಮಾಡಿ. ಯಾಕಂತ ಹೇಳಿದ್ರೆ ಒಂದು ಲಾಂಗ್ ಫಾರ್ಮೆಟ್ ಏನಿದೆ, ಆ ಲಾಂಗ್ ಫಾರ್ಮೆಟ್ಗೆ VVS ಲಕ್ಷ್ಮಣ್ ಅವರು ಒಂದು ರೀತಿಯಲ್ಲಿ ಅದ್ಭುತವಾದಂತಹ ಬುನಾದಿಯನ್ನ ಹಾಕೊಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಆಡಿದ್ದು ಸಹ ಲಾಂಗ್ ಫಾರ್ಮೆಟ್ಗಳಲ್ಲಿ ಒಂದು 50 ಓವರ್ ಮ್ಯಾಚ್ ಇರ್ಬೋದು, ಟೆಸ್ಟ್ ಕ್ರಿಕೆಟ್ ಇರ್ಬೋದು, ಅದರಲ್ಲಿ ಅವರು ಒಂದು ರೀತಿಯಲ್ಲಿ ನಿಪುಣರು. ಹಾಗಾಗಿ ಟೀಮ್ ಇಂಡಿಯಾ ಕೋಚಿಂಗ್ ಹುದ್ದೆಯಲ್ಲಿ ಚೇಂಜ್ ಏನು ಮಾಡ್ತಾ ಇದ್ದೀರೋ ಆ ಚೇಂಜಲ್ಲಿ ಗೌತಮ್ ಗಂಭೀರ್ ಅವ್ರನ್ನ T20 ಫಾರ್ಮೆಟಿಗೆ ಹಾಕಿ ಟೆಸ್ಟ್ ಮತ್ತು ODI ಕ್ರಿಕೆಟ್ ಫಾರ್ಮೆಟಿಗೆ VVS ಲಕ್ಷ್ಮಣ್ ಅವ್ರನ್ನ ಕೋಚ್ ಆಗಿ ಮಾಡಿ ಅನ್ನೋ ಒಂದು ಮಾತನ್ನ ಸದ್ಯ ಕ್ರಿಕೆಟ್ ಫ್ಯಾನ್ಸ್ಗಳು ಹೇಳ್ತಾ ಇದ್ದಾರೆ. ಇದಿನ್ನು BCCI ವಲಯದಲ್ಲಿ ಚರ್ಚೆ ಆಗ್ತಿರೋದು. ಈ ರೀತಿಯ ಒಂದು ಪ್ರಯತ್ನ ಮಾಡೋಣ, T20 ಕ್ರಿಕೆಟ್ಗೆ ಬೇರೆಯವರು, ODI ಮತ್ತೆ ಟೆಸ್ಟ್ಗೆ ಇನ್ನೊಬ್ರು ಇರ್ಲಿ ಅನ್ನೋ ಒಂದು ಚರ್ಚೆಯನ್ನ ಮಾಡ್ತಿದಾರಂತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಈ ಸುದ್ದಿ ಇದೀಗ ಓಡಾಡ್ತಾ ಇದೆ. ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ನಿಮ್ಮ ಪ್ರಕಾರ ಯಾವ ಫಾರ್ಮೆಟ್ಗೆ ಯಾವ ಕೋಚ್ ಇರಬೇಕು? 3 ಫಾರ್ಮೆಟಿಗೂ ಗೌತಮ್ ಗಂಭೀರ್ ಅವರೇ ಇರಲ್ಲ, ಅಥವಾ 3 ಫಾರ್ಮೆಟ್ ಇಂದನೂ ಗೌತಮ್ ಗಂಭೀರ್ ಅವ್ರನ್ನ ತೆಗೆದಾಕಿ VVS ಲಕ್ಷ್ಮಣ್ ಅವ್ರನ್ನ ಕರಿತರ್ಬೇಕಾ, ಅಥವಾ VVS ಲಕ್ಷ್ಮಣ್ ಅವ್ರನ್ನ T20 ಇಟ್ಟು 2 ಫಾರ್ಮೆಟ್ಗೆ ಗೌತಮ್ ಗಂಭೀರ್, ಅಥವಾ ಟೆಸ್ಟ್ ಮತ್ತೆ ODI ಕ್ರಿಕೆಟ್ಗೆ VVS ಲಕ್ಷ್ಮಣ್ ಅವ್ರನ್ನ ಇಟ್ಟು ಗೌತಮ್ ಗಂಭೀರ್ ಅವ್ರನ್ನ T20 ಕ್ರಿಕೆಟ್ಗೆ ಕೋಚಿಂಗ್ ಆಗಿ ಆಯ್ಕೆ ಮಾಡ್ಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ? ಕಮೆಂಟ್ ಮಾಡಿ ತಿಳಿಸಿ.